ಕಾಶ್ಮೀರದಲ್ಲಿ 4 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಉಗ್ರರ ಚಟುವಟಿಕೆಗಳು ಆಗುತ್ತೆ. ಉಗ್ರರಿಗೆ ಆ 4 ಜಿಲ್ಲೆಗಳು ಭಯೋತ್ಪಾದನಾ ಸ್ವರ್ಗ ಇದ್ದಂತೆ. ಹಾಗಾದ್ರೆ ಯಾವುವು ಜಿಲ್ಲೆ? ಅನಂತನಾಗ್, ಕುಲ್ಗಾಮ್, ಪುಲ್ವಾಮಾ, ಶೋಪಿಯಾನ್ ಜಿಲ್ಲೆಗಳು. ಜಮ್ಮು ಕಾಶ್ಮೀರದ ಈ 4 ಜಿಲ್ಲೆಗಳು ಕಣಿವೆ ಭಾಗದ ಜಿಲ್ಲೆಗಳಾಗಿವೆ. ಉಗ್ರರ ಚಟುವಟಿಕೆಗಳಿಗೆ ಹೇಳಿ ಮಾಡಿಸಿದಂತಹ ಭೌಗೋಳಿಕ ಪ್ರದೇಶ ಇದೆ ಅಲ್ಲಿ. ಹಾಗಾಗಿ ಈ ಭಾಗವನ್ನೇ ಉಗ್ರರು ತಮ್ಮ ಕಾರ್ಯಾಚರಣೆಗೆ, ತಮ್ಮ ಚಟುವಟಿಕೆಗಳಿಗೆ ಹೆಚ್ಚಾಗಿ ಆಯ್ಕೆಯನ್ನ ಮಾಡಿಕೊಳ್ತಾರೆ. ಗಡಿ ಹೊಂದಿಕೊಂಡಿರುವಂತಹ ಈ 4 ಜಿಲ್ಲೆಗಳು, ಈ ಭಾಗದಲ್ಲಿನ ಜನರೂ ಕೂಡ ಉಗ್ರರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡ್ತಾರೆ. ಈ ಬೈಸರನ್ ವ್ಯಾಲಿ ಮೇಲೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಆ 4 ಜನ ಉಗ್ರರು ಏನಿದ್ರಲ್ಲ, ಅವ್ರಿಗೆ ಲೋಕಲ್ ಏಡ್ಸ್ 1 ವಾರ ಮನೆಯಲ್ಲಿ ಇಟ್ಕೊಂಡು ಅವ್ರನ್ನೇ ಸಾಕು ಸಲಹಿ ಅವ್ರಿಗೆ ಬೇರೆ ಬೇರೆ ಮಾಹಿತಿಯನ್ನ ಕೊಟ್ಟಿದ್ರು. ಬೇರೆ ಬೇರೆ ರೀತಿಯಾಗಿ ಅನುಕೂಲ ಮಾಡಿ ಕೊಟ್ಟಿದ್ದಕ್ಕೆ ಆ ಬೈಸರನ್ ವ್ಯಾಲಿಯಲ್ಲಿ ದೊಡ್ಡ ಅಟ್ಯಾಕ್ ಆಗಿತ್ತು. ಅದೇ ಸ್ಥಳೀಯರು ಆ ಇನ್ಫಾರ್ಮೇಶನ್ ಸೇನೆಗೆ ಕೊಟ್ಬಿಟ್ಟಿದ್ರೆ ಅಂತಹ ಸಿಚುವೇಶನ್ ನಿರ್ಮಾಣ ಆಗ್ತಿರ್ಲಿಲ್ಲ. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಹಿಂದಿನಿಂದಲೂ ಕೂಡ ಇಂತಹ ಘಟನೆಗಳು ಆಗ್ತಾನೆ ಬಂದಿದೆ. ಉಗ್ರರಿಗೆ ಫೇವರೇಟ್ ಆಗಿರೋ ಜಿಲ್ಲೆಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಅನಂತನಾಗ್, ಕುಲ್ಗಾಮ್, ಪುಲ್ವಾಮಾ ಮತ್ತು ಶೋಪಿಯಾನ್ ಜಿಲ್ಲೆಗಳು. ಉಗ್ರರಿಗೆ ಈ ಭಾಗದ ಜನ ಆಶ್ರಯ ಕೊಡ್ತಾರೆ. ಅವರಿಗೆ ಊಟ, ವಸತಿ, ಬೇಕಾಗಿರುವಂತಹ ಸಂಪರ್ಕ ಮತ್ತು ಸೇನೆಗೆ ಅವ್ರ ಬಗ್ಗೆ ಯಾವುದೇ ಕ್ಲೂ ಇಲ್ಲದೆ ಇರೋ ತರ ಮಾಡ್ತಾರೆ. ಯಾವುದೇ ಮಾಹಿತಿಯನ್ನ ಕೊಡೋದಿಲ್ಲ. ಉಗ್ರರಿಗೆ ಸರಕು ಸರಬರಾಜನ್ನು ಮಾಡ್ತಾರೆ. ಉಗ್ರರಿಗೆ ಬೇಕಾಗಿರುವಂತ ಮಾಹಿತಿಯನ್ನ ಒದಗಿಸ್ಕೊಡ್ತಾರೆ, ಹಣ ಕೊಡ್ತಾರೆ, ಅವ್ರನ್ನ ಪೋಷಿಸ್ತಾರೆ, ಮನೆಯಲ್ಲಿ ಇಟ್ಕೊಳ್ತಾರೆ. ಹೊರಗಡೆ ಬಂದು ಸೇನೆಯವರು ಬಾಗಿಲು ತಟ್ಟಿದ್ರು ಕೂಡ ಒಳಗಡೆ ಉಗ್ರ ಇದ್ರೂ ಕೂಡ ಉಗ್ರನಿಲ್ಲ ಅಂತ ಹೇಳಿ ಕಳಿಸುವಂತಹ ಜನ ಈ ಭಾಗದಲ್ಲಿ ಕಂಡು ಬರ್ತಾರೆ. ಇದು ಯಾವಾಗ ಬದಲಾಗುತ್ತೋ ಆವಾಗ ಈ ಉಗ್ರವಾದ ಸಂಪೂರ್ಣವಾಗಿ ನಿರ್ನಾಮವಾಗುತ್ತೆ. ಆ ಭಾಗದ ಜನ ಅವರನ್ನ ಪೋಷಿಸ್ತಾ ಇರೋದ್ರಿಂದ, ಆ ಭಾಗದ ಜನ ಅವರನ್ನ ಸಾಕಿ ಸಲಹುತ್ತಾ ಇರೋದ್ರಿಂದ ಭಾರತ ಇವತ್ತು ಈ ಕರಾಳ ಚಿತ್ರಣಗಳನ್ನ ನೋಡ್ತಾ ಇದೆ. ಈ 4 ಜಿಲ್ಲೆಯಲ್ಲೇ ಅತಿ ಹೆಚ್ಚು ಉಗ್ರರ ಚಟುವಟಿಕೆಗಳು ಕೂಡ ಇರುತ್ತೆ. ಅನಂತನಾಗ್ನಲ್ಲಿ, ಕುಲ್ಗಾಮ್ನಲ್ಲಿ, ಪುಲ್ವಾಮಾನಲ್ಲಿ ಮತ್ತು ಶೋಪಿಯಾನ್ನಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.